ನಾನು ರವಿ ದೇಗಾಂವ್ ಕರ್ನಾಟಕ ನವನಿರ್ಮಾಣ ಸೇನೆ ಜಿಲ್ಲಾಧ್ಯಕ್ಷ. ಇವತ್ತು ಪತ್ರಿಕಾಗೋಷ್ಠಿ ಕರೆದೋದು ಉದ್ದೇಶ ಒಬ್ಬ ಶಿಕ್ಷಕನ ಮೇಲೆ ದಬ್ಬಾಳಿಕೆ CRP ಅನ್ನುವಂಥ ಬಸವರಾಜ್ ಪೂಜಾರಿ ಅವರ ಮೇಲೆ ಶಿಸ್ತಿನ ಕಾನೂನು ಕ್ರಮ ತಗೋಬೇಕಾಗಿ ಇವತ್ತು ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ. ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಡ್ತಾ ಇದ್ದೀನಿ. ಇವತ್ತು ಏನು CRP ಅಂತ ಆಯ್ಕೆ ಮಾಡಿದಾಗ 2024ರಿಂದ ಈ ಘಟನೆ ನಡೆದಿತ್ತು. ಇಲ್ಲಿವರೆಗೂ ನಿಲ್ಲಂಥ ಕೆಲಸ ಆಗಲಿಲ್ಲ. ಹಾಗಾಗಿ ಇವತ್ತು ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಲಾಗಿತ್ತು. ಹಾಗಾಗಿ ಇವತ್ತು ಬಸವರಾಜ್ ಏನು ಇದ್ದಾರೆ, ಮನ್ಸೂರ್ ಸಾಬ್ ಮುಜಾವರ್ಕ ಅವರಿಗೆ ಅವರು ಏನು ಫೋನ್ ಮಾಡಿದರು, ಸರ್ ಎಲ್ಲ ಶಿಕ್ಷಕರ ಬಳಿ ಯಾಕೆ ದುಡ್ಡು ಕೇಳುತ್ತೀರಿ ತಂದಾಗ ಅವಾಜ್ ಶಬ್ದ ಕೆಟ್ಟ ಭಾಷೆಗಳನ್ನು ಮಾತಾಡಿದರೆ. ಯಾಕಂದರೆ ಮನ್ಸೂರ್ ಸರ್ ಅವರು ಒಬ್ಬ ಶಿಕ್ಷಣ ಇಲಾಖೆಯಲ್ಲಿ ಒಬ್ಬ ಸಂಘದ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಹಂಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ನಿಮಗೆ ದುಡ್ಡು ಕೊಡ್ತಾ ಇದೆ, ಆದರೆ ಇವತ್ತು ಮೇಲಾಧಿಕಾರಿ ಶಿಕ್ಷಕರಿಗೆ 6,000, ಕೆಳಮಟ್ಟ ಶಿಕ್ಷಕರಿಗೆ 2,000 ಕೊಡುವನ್ನೋದು ಇದು ಯಾವ ನ್ಯಾಯ ಅಂತ ಕೇಳಿದಾಗ ಇವತ್ತು ಮನ್ಸೂರ್ ಮುಜಾವರ್ಕ್ ಅವರಿಗೆ ಇವತ್ತು ಜೀವ ಬೆದರಿಕೆ, ಅವರನ್ನು ಇವತ್ತು ಮಾನಸಿಕ ಒತ್ತಡದಲ್ಲಿ ಬದುಕಂಥ ಸ್ಥಿತಿಗೆ ತಂದಿಟ್ಟಿದ್ದಾರೆ. ಅವ್ರ ಮೇಲೆ ಕೂಡಲೇ ಕ್ರಮ ಆಗಬೇಕು. 8 ತಿಂಗಳ ಶಾಲೆಗೆ ಬರಲಾರ್ದೆ, ಶಿಕ್ಷಣ ಮಕ್ಕಳಿಗೆ ಪಾಠ ಹೇಳಲಾರ್ದೆ ಇವತ್ತೇನು ಸರ್ಕಾರದಿಂದ ದುಡ್ಡು ಪಡಿತಾ ಇದ್ದಾರೆ ಅದನ್ನು ಕೂಡ ತನಿಖೆ ಆಗಬೇಕು. ಇವತ್ತು ಬಸವರಾಜ್ ಪೂಜಾರಿ ಮೇಲೆ ಕ್ರಮ ಆಗಬೇಕಂತಂದು ನನ್ನ ವಿನಂತಿ ಇದೆ. ಮೇಲಾಧಿಕಾರಿಗೆ ಮನವಿ ಕೊಟ್ಟರೂ ಕೂಡ ಇದು ಯಾವುದೂ ಕೂಡ ಕ್ರಮ ತಗೊಂಡಿಲ್ಲ. ಹಾಗಾಗಿ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಇನ್ನೂ ಕೂಡ ಮುಂದೆ ವಿಳಂಬ ಮಾಡಿದ್ರೆ ಇದು ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರ ನೇತೃತ್ವದಲ್ಲಿ ಹೋರಾಟ ಮಾಡಬೇಕಾಗ್ತಂತ ಇವತ್ತು ಮಾಧ್ಯಮ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದ್ದೀವಿ.